ಕೊಡಗು ಜಿಲ್ಲೆಯ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಂಸದ ಯದುವೀರ್ ಒಡೆಯರ್ ಅವರ ಪ್ರಯತ್ನದಿಂದ ಕೇಂದ್ರ ವಿದೇಶಾಂಗ ಸಚಿವಾಲಯ ಸಹಕಾರದಲ್ಲಿ ಪಾಸ್ಪೋರ್ಟ್ ಮೇಳಕ್ಕೆ ಬುಧವಾರ ಚಾಲನೆ ದೊರೆಯಿತು. ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪಾಸ್ಪೋರ್ಟ್ ಮೇಳಕ್ಕೆ ಚಾಲನೆಯನ್ನ ನೀಡಿದರು. ಕೊಡಗು ಜಿಲ್ಲೆಯ ಜನರು ಪಾಸ್ಪೋರ್ಟ್ಗಾಗಿ ದೂರದ ಊರಿಗೆ ಹೋಗ್ತಾ ಇದ್ರು. ಆ ನಿಟ್ಟಿನಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಮನವಿ ಮಾಡಿಕೊಂಡ ಹಿನ್ನೆಲೆ ಬೆಂಗಳೂರಿನ ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿಯವರು 3 ದಿನಗಳ ಕಾಲ ಪಾಸ್ಪೋರ್ಟ್ ಮೇಳ ಹಮ್ಮಿಕೊಂಡಿದ್ದು, ಈಗಾಗಲೇ ನೋಂದಣಿ ಮಾಡಿರುವವರು ಇದರ ಪ್ರಯೋಜನವನ್ನು ಪಡೆಯುವಂತೆ ಕೋರಿದರು. ಈ ಬಜೆಟ್ ಅಧಿವೇಶನ ಒಂದು ಹಿನ್ನೆಲೆಯಲ್ಲಿ ಕೊಡಗಿನ ಹಲವಾರು ನಿವಾಸಿಗಳು ನಮಗೆ ಅಹವಾಲುಗಳು ಕೊಟ್ಟಿದ್ದರು. ಇಲ್ಲಿ ಪಾಸ್ಪೋರ್ಟು ಒಂದು ಸೇವಾ ಕೇಂದ್ರ ಬೇಕು ಅಂತ ಕೊಡಗಿನಲ್ಲೇ, ಆದರೆ ಜನಸಂಖ್ಯೆ ಆಧಾರ ಮೇಲೆ ಮತ್ತು ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಏನು ಮಿನಿಸ್ಟ್ರಿ ಇದೆ ಅದರ ಒಂದು ಇರುವಂಥದ್ದು ಏನು ಒಂದು ಮೂಲಸೌಕರ್ಯ ಅದರ ಆಧಾರದ ಮೇಲೆ ಇಲ್ಲಿ ಕೊಡಗುಗೆ ನಿರ್ದಿಷ್ಟವಾಗಿ ಕೊಡುವಂಥದ್ದು ಒಂದು ಕೊಡಗಿಂದನೇ ಒಂದು ಅರ್ಹತೆ ಇರಲಿಲ್ಲ. ಅದಕ್ಕಾಗಿ ಈ ಮೊಬೈಲ್ ಸೇವಾ ವ್ಯಾನು ಪ್ರತಿ ಒಂದು 6 ತಿಂಗಳು ಮಾಡ್ತೀವಿ ಅಂತ ಅವರು ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದಕ್ಕಾಗಿ ನಾವು ಕೂಡ ಅಲ್ಲಿ ಕೇಂದ್ರದಲ್ಲಿ ಎಲ್ಲ ಸಂಪರ್ಕ ಮಾಡಿ ಅಲ್ಲಿ ಸೂಕ್ತವಾದಂಥ ಏನು ಸೆಕ್ರೆಟ್ರಿ ಇದ್ದಾರೆ ಈ ಒಂದು ವಿಚಾರ ಏನು ನೋಡ್ಕೊಳ್ಳೋರು ಪಾಸ್ಪೋರ್ಟು ಅಂತ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಮನವಿ ಸಲ್ಲಿಸಿದ ನಂತರ ಇಲ್ಲ ಈ ಮೊಬೈಲ್ ಸೇವಾ ವ್ಯಾನು ಮೊಬೈಲ್ ಪಾಸ್ಪೋರ್ಟ್ ವ್ಯಾನನ್ನು ನಾವು ಕಳಿಸ್ತೀವಿ ಅಂತ ಹೇಳಿ ಅವರು ಇವತ್ತು ಅದು ಮಡಿಕೇರಿಯಲ್ಲಿ ಇಲ್ಲಿ ಗಾಂಧಿ ಭವನದಲ್ಲಿ ಆ ಒಂದು ವ್ಯವಸ್ಥೆಯನ್ನು ಕಳಿಸಿದ್ದಾರೆ. ಪ್ರತಿ 6 ತಿಂಗಳೂ ಕೂಡ ಮಾಡ್ತಾರೆ. ಹೆಚ್ಚು ಒಂದು ಪಬ್ಲಿಸಿಟಿ ಬೇಕಾಗಿದೆ. ಇದಕ್ಕೆ ಸುಮಾರು 120 ಅಪ್ಲಿಕೇಶನ್ಗಳು ಅರ್ಜಿಗಳು ಬಂದಿರತಕ್ಕಂಥದ್ದು. ಅದೇ 3 ದಿನ ಆಗುತ್ತೆ ಪ್ರೋಸೆಸ್ ಆಗೋಕ್ಕೆ ಇಲ್ಲಿ ಸಂಪೂರ್ಣವಾಗಿ. ಇದು ಮೊಬೈಲ್ ವ್ಯಾನ್ ಬಂದರೂ ಕೂಡ ಅಪಾಯಿಂಟ್ಮೆಂಟೇ ತೊಗೊಂಡು ಬರಬೇಕು ಇಲ್ಲಿಗೆ. ಸೊ ಅದಕ್ಕೆ ಹಿಂದೆಯಲ್ಲಿ ನಾವೊಂದು ಒಳ್ಳೆ ಇದು ಪಬ್ಲಿಸಿಟಿ ಮಾಡಿ ಪುನಃ ಕರೆಯುವಂಥದ್ದು ಕೆಲಸ ಆಗುತ್ತೆ. ಇದು ಪದೇ ಪದೇ ಅಂದರೆ ಮಾಡುವಂಥದ್ದು ಆಗ್ತಾಯಿದೆ. ಯಾಕೆಂದರೆ ಎಲ್ಲರಿಗೂ ಕೂಡ ಪಾಸ್ಪೋರ್ಟಿನ ಅವಶ್ಯಕತೆ ಇವಾಗ ಇದೆ. ಎಲ್ಲರೂ ಜಾಸ್ತಿ ಪ್ರವಾಸವನ್ನು ಮಾಡ್ತಾಯಿದ್ದಾರೆ ಮತ್ತು ಆ ಪಾಸ್ಪೋರ್ಟ್ ಜೊತೆಗೂ ಕೂಡ ನಿಮ್ಮ ಎಲ್ಲ ಹಕ್ಕುಗಳು ಏನಿದ್ದಾವೆ ಮತ್ತು ನಿಮ್ಮ ಐಡೆಂಟಿಟಿನೂ ಕೂಡ ಒಂದು ದಾಖಲೆ ಆಗುವಂಥದ್ದು ಎಲ್ಲರಿಗೂ ತಿಳಿದಿರುವಂಥದ್ದು ಸಂಗತಿ. ಸೊ ಇದು ಒಂದು ಒಳ್ಳೆಯ ಬೆಳವಣಿಗೆ. ಇನ್ನೂ ಇದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡೋ ಮೂಲಕ ಕೊಡಗಿನ ಪ್ರತಿಯೊಬ್ಬ ನಿವಾಸಿಗಳಿಗೂ ಕೂಡ ಈ ಒಂದು ಪಾಸ್ಪೋರ್ಟ್ ಕೊಡುವಂಥದ್ದು ಕೆಲಸ ಆಗಲಿ ಅಂತ. ಹೊಸದಾಗಿ ಇಲ್ಲೇ ಬಂದು ಮಾಡ್ಬೋದು. ಇದು ಒಂದು ಪಾಸ್ಪೋರ್ಟು ಏನು ಸೇವಾ ಕೇಂದ್ರ ಇದೆ ಅದೇ ಅಂತೆ, ಅದೇನು ವ್ಯತ್ಯಾಸ ಇಲ್ಲ. ಬರೀ ಇದು ಮೊಬೈಲ್ ವ್ಯಾನು. ಇಲ್ಲಿ ಬಂದು ನಿಮ್ಮ ಅರ್ಜಿ ಅಲ್ಲಿ ಯಾವ ರೀತಿ ನೀವು ಬಂದು ಪ್ರೋಸೆಸ್ ಮಾಡ್ಬೋದು, ಇಲ್ಲೇ ಬಂದು ಮಾಡ್ಬೋದು. ಇಲ್ಲ, ಇಲ್ಲಿಗೆ ಬಂದು ನೀವು ಅದು ಹೇಗೆ ತೊಗೋಬೋದು ಅಂತಲೂ ಹೇಳ್ಬಿಟ್ಟು ನೀವು ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಈ ಸತಿ ಅದು ಏನು 120 ಅಪ್ಲಿಕೇಶನ್ಗಳು ಬಂದಿದೆ. ಅದೇ 3 ದಿನ ಆಗುತ್ತೆ ಪ್ರೋಸೆಸ್ ಆಗೋದಕ್ಕೆ. ಸೊ ಅದಕ್ಕೆ ಒಂದು ಕ್ಲೋಸ್ ಮಾಡ್ತಾರೆ, ಆದರೆ ಬರ್ತಾ ಇರ್ತಾರೆ. ಪ್ರತಿ ಕ್ವಾರ್ಟರು ಬರ್ಬೋದು ಅಂತ ಹೇಳಿದ್ದಾರೆ. ಅದು ಫಸ್ಟು ಒಂದು ವೇವು ಜಾಸ್ತಿ ಇರೋದ್ರಿಂದ ಅದು ಪ್ರತಿ ಒಂದು ಕ್ವಾರ್ಟರ್ ಬಂದು ಮುಗಿಸ್ಲಿ. ಅದಾದ ನಂತರ ಪ್ರತಿ 6 ತಿಂಗಳು ಬಂದು ಹೋಗ್ತಾರೆ. ಸರಿ, ಹಿಂದೆ ಅಂಚೆ ಕಚೇರಿಗಳಲ್ಲಿ ಮೊದಲು ಇತ್ತು ಸೇವಾ ಕೇಂದ್ರ. ಇಲ್ಲ, ಇನ್ನೂ ಅಂಚೆ ಕಚೇರಿಯಲ್ಲೇ ಇರುವಂಥದ್ದು. ಆದರೆ ಅದು ಒಂದು ಸ್ವಲ್ಪ ವಿಳಂಬ ಆಗುತ್ತೆ. ಯಾಕಂದರೆ ಇಲ್ಲಿ ಒಂದು ಅಪ್ಲಿಕೇಶನ್ ತೊಗೊಂಡಿದ್ದ ನಂತರ ಅದು ಮಂಗಳೂರಿಗೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಹೋಗಬೇಕು. ಅದೆಲ್ಲ ಪ್ರಕ್ರಿಯೆ ಮುಗಿದಿದ್ದಾದ ನಂತರ ಭಾಳನೇ ಟೈಮ್ ಆಗುತ್ತೆ. ಸೊ ಇದರಿಂದ ಆದಷ್ಟು ಶೀಘ್ರದಲ್ಲಿ ಪ್ರೋಸೆಸ್ ಆಗುತ್ತೆ. ಮತ್ತು ನೇರವಾಗಿ ಅವರು ಎಲ್ಲ ಒಂದು ಏನು ಪೊಲೀಸಿನ ಒಂದು ಕೆಲವು ವೆರಿಫಿಕೇಷನು ಇತ್ಯಾದಿ ಎಲ್ಲ ಇಲ್ಲಿಂದಾನೇ ಅವರು ಒಂದು ಏನು ನಿರ್ದೇಶನ ಕೊಡ್ತಾರೆ. ಅದಾಗಿದ್ದ ಕೂಡಲೇ ಇವರು 1-2 ವಾರದಲ್ಲೇ ಅದೆಲ್ಲ ಪ್ರೊಸೆಸಿಂಗ್ ಆಗುತ್ತೆ. 6 ತಿಂಗಳು ತುಂಬ ಲೇಟ್ ಆಗಲ್ಲ. ಈಗ 3 ದಿನಕ್ಕೆ 150 ಜನ ಬುಕ್ ಆಗಿಬಿಡ್ತಾರೆ. ಈಗಲೂ ಕೂಡ ಬರ್ತಾ ಇಲ್ಲ, ಅದಕ್ಕೆ ಪ್ರತಿ ಕ್ವಾರ್ಟರ್ ಕೊಡೋಣ ಅಂತ ಈ ಫಸ್ಟ್ ವೇವಲ್ಲಿ, ಯಾಕಂದರೆ ಜಾಸ್ತಿ ಜನ ಇರ್ತಾರೆ ಅಂತ ನಾವು ಪ್ರತಿ ಕ್ವಾರ್ಟರ್ಗೆ ಕೊಡಲಿ ಈ ವರ್ಷ. ಅದಾಗಿದ ನಂತರ ನೋಡೋಣ ಎಷ್ಟು ಬೇಡಿಕೆಗಳು ಬರ್ತವೆ, ಅದರ ಒಂದು ಮಾನದಂಡದ ಮೇಲೆ ಇಲ್ಲಿ ಮೊಬೈಲ್ ಸೇವಾ ವ್ಯಾನ್ ಬರಲಿ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಮಾತ್ರ ವ್ಯಾನ್ ಇರುತ್ತೆ, ಇಲ್ಲ ನೆಕ್ಸ್ಟ್ ಬೇರೆ ಬೇರೆ ಊರುಗಳಿಗೂ ಹೋಗುತ್ತೆ? ಇಲ್ಲ, ಸಾಧ್ಯತೆ ಇದೆ. ನೀವು ಹೇಳಿದ್ರೆ ಈಗ ವಿರಾಜಪೇಟೆಗೆ ಹೋಗ್ಬೋದು ಅಂದರೆ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸು ಅಥವಾ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಬೇಕಾಗಿದೆ. ಅದೇ ಅನುಕೂಲ ಆಗೋದು. ಯಾಕಂದರೆ ಇಲ್ಲಿ ಇಂಟರ್ನೆಟ್ಟು ಮತ್ತು ಬೇರೆ ಬೇರೆ ಅಧಿಕಾರಿಗಳದ್ದು ಎಲ್ಲರದ್ದು ಒಂದು ಸಹಾಯ ಬೇಕಾಗಿರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸು ಬಹುಶಃ ಹೋಗ್ಬೋದು. ಅದನ್ನ ಅವ್ರು ಕೇಳಬೇಕಾಗಿದೆ ಅಷ್ಟೇ. ಸರ್, ಈಗ ರಿಜಿಸ್ಟರ್ ಓಪನ್ ಆಗಿ 10 ನಿಮಿಷದಲ್ಲಿ 150 ಅರ್ಜಿ ಆಗಿತ್ತು. ಹಾಗಾಗಿ ವ್ಯಾನ್ಗಳ ಸಂಖ್ಯೆನೂ ಹೆಚ್ಚು ಮಾಡಲೇಬೇಕಾಗ್ತದೆ. ಅದು ಒಂದು ಮನವಿಯನ್ನು ಮಾಡೋಣ ಕೇಂದ್ರಕ್ಕೆ.
ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ, ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ, ನಗರಸಭೆ ಸದಸ್ಯರು, ಪಾಸ್ಪೋರ್ಟ್ ಮೇಳದ ಅಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು. ಕಳೆದ ಫೆಬ್ರವರಿ ತಿಂಗಳಲ್ಲಿ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದ ಯದುವೀರ್ ಒಡೆಯರ್ ಅವರು ಕೊಡಗು ಜಿಲ್ಲೆಯಲ್ಲಿ ಪಾಸ್ಪೋರ್ಟ್ ಮೇಳ ಆಯೋಜಿಸುವಂತೆ ಮನವಿ ಮಾಡಿಕೊಂಡಿದ್ದರು. ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿಗಳಾದ ಪ್ರಿಯಾ ರಂಗನಾಥನ್ ಅವರನ್ನು ಭೇಟಿ ಮಾಡಿ ಕೊಡಗು ಜಿಲ್ಲೆಯಲ್ಲಿ ಪಾಸ್ಪೋರ್ಟ್ ಮೇಳ ಆಯೋಜಿಸಲು ಮನವಿಯನ್ನ ಸಲ್ಲಿಸಿದೆ ಎಂದು ತಿಳಿಸಿದರು.